ಸಖತ್ ಇಷ್ಟ ಅಮ್ಮ ಅಂತಂದ್ರೆ ಐ ಲವ್ ಯು ಅಮ್ಮ. ತುಂಬಾ ಖುಷಿ ಆಯ್ತು ಮಗ್ನೆ, ಸೂಪರ್ ಖುಷಿ ಆಯ್ತು. ಐ ಲವ್ ಯು, ಐ ಲವ್ ಯು. Happy birthday to you. Happy birthday to you. Happy birthday to you, dear Amma. Happy birthday to you. ಇಟ್ಕೊಳ್ಳಿ ಚಿನ್ನು, ನೀನು ಹಿಡ್ಕೊ ಯೇಸು. ಕಟ್ ಮಾಡ್ರಿ 3 ಜನ ಕರೆಕ್ಟಾಗಿ ಕಟ್ ಮಾಡ್ರಿ, ಪೀಸ್ ಮಾಡ್ರಿ, ಎತ್ಕೊಳ್ರಿ. ಬಾಳು ಇರಲಿ ಇರಲಿ ಬಾಳಿನ ದೀಪ ನಿನಗೂ, ದೇವರ ರೂಪ ನಿಮಗೂ, ನೂರು ವರ್ಷ ಇಂದರಿಗೆ. ನೋಡಮ್ಮ, ನಿಮ್ಮಿಬ್ರು ಸೊಸೆದಿರು ಕುನ್ನಿ ಸೀಡ ಕಾಯ್ತವ್ರೆ. Happy birthday, Mom. ಹ್ಯಾಪಿ ಬರ್ಡೇ ಅಮ್ಮ. ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ ಸೊಸೆಯವ್ರ ಬಗ್ಗೆ ನಿನ್ಗೇನ್ ಅನ್ಸುತ್ತೆ ಹೇಳು. ನನ್ ಸೊಸೆಯರ್ ಬಗ್ಗೆ ನನ್ಗೇನು ಅನ್ಸಲ್ಲ. ನನ್ಗೆ ಯಾಕಂದ್ರೆ ಅವ್ರು ತುಂಬಾ ನನ್ನ ಪ್ರೀತಿಸ್ತಾರೆ, ನನ್ ಚೆನ್ನಾಗಿ ನೋಡ್ಕೊತಾರೆ, ಅಷ್ಟೇ ಖುಷಿ ನನ್ಗೆ. ಹೇಳಿಲ್ಲ ಅಂದ್ರೆ ರೂಮಲ್ಲಿ ಹಾಕೊಂಡು ಅಂತದೇನಿಲ್ಲಪ್ಪ, ಯಾಕೆ ಸುಳ್ಳು ಹೇಳ್ಬೇಕು? ಇರೋದಿದ್ದಂಗೆ ಹೇಳಿದೀನಿ ಅಷ್ಟೇ. ನನ್ ಸೊಸೆದಿರು ಬಂಗಾರ. ಹೌದಾ? ಹಿಂಗ್ ಹೇಳ್ಕೊಟ್ರೆ ಅವ್ರೇನೆ ಅಂತದ್ದು ಏನಿಲ್ಲ, ಏನಿಲ್ಲಪ್ಪ, ಏನಿಲ್ಲ, ಆತರ ಏನಿಲ್ಲ. ಓಕೆ, ನೀವ್ ಹೇಳ್ರಿ ನಮ್ಮ ಅಮ್ಮನ ಬಗ್ಗೆ 2 ಮಾತು. ಆಕ್ಚುಲಿ ನಾವ್ ಯಾವತ್ತು ಅಮ್ಮ ಅತ್ತೆ ಅಂತ ಕರೀಲೇ ಇಲ್ಲ, ಅಮ್ಮನ ಅಮ್ಮ ಅಂತಾನೆ ಕಲ್ತಿರೋದು. ಅವ್ರ ಅದೇ ತರ ನೋಡ್ಕೊಂಡಿದ್ದಾರೆ, ನಮ್ಮ ಅಮ್ಮ ತರನೇ. ಸೊಸೈಟಿರ್ ತರ ಅಂತೂ ಟ್ರೀಟ್ ಮಾಡೇ ಇಲ್ಲ. ಮಗಳ ತರ ಅಂದ್ರೆ ಮಗಳ ತರ ಟ್ರೀಟ್ ಮಾಡಿದ್ದಾರೆ, ಅದೇ ನಮಗ್ ಖುಷಿ. ಒಬ್ಬೊಬ್ರೆ ಹೇಳ್ರಿ. ಹೇಳಿ. ಮಗಳ ತರ ಟ್ರೀಟ್ ಮಾಡಿದ್ದಾರೆ, ಅದೇ ನಮಗ್ ಖುಷಿ. ಇಂತ ಅತ್ತೆ ಪಡೆಯಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಮದ್ವೆಗ್ ಹೋದ್ರೆ ಆ ಮನೇಲಿ ಒಂದು ಸ್ಟ್ರಿಕ್ಟ್ ಆಗಿ ಬದುಕಿರ್ಬೇಕು. ಈ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತೆ. ಅಂದ್ರೆ ಮದ್ವೆಗ್ ಹೋದ್ಮೇಲೆ ಒಂದು ಜವಾಬ್ದಾರಿ, ಇಲ್ಲಾಂದ್ರೆ ಹಿಂಗೆ ಇರ್ಬೇಕು, ಈ ಟೈಮ್ಗೆ ಬರ್ಬೇಕು, ಮಾಡ್ಬೇಕು, ಇಂಥ ಡ್ರೆಸ್ ಗಳು ಹಾಕ್ಬಾರ್ದು, ಮಾಡ್ಬಾರ್ದು ಅಂತೆಲ್ಲ ಇರುತ್ತೆ. ಬಟ್ ಪರ್ಸನಲಿ ನನಗೆ ಬಂದಿರೋದೇನಂದ್ರೆ, ಯಾವತ್ತು ನನ್ಗೆ ಯಾವ್ದೇ ತರ ರೆಸ್ಟ್ರಿಕ್ಷನ್ಸ್ ಇಲ್ಲ ನೀನ್ ಅಲ್ಲಿ ಹೋಗ್ಬೇಡ, ಇಲ್ಲಿ ಬರ್ಬೇಡ, ಯಾವ್ದೇ ತರನೂ ಇಲ್ಲ. ನಾನ್ ನಂಗೆ ನಮ್ಮಮ್ಮ ಮನೇಲಿ ಇದ್ದೆ ಅದೇ ತರನೇ ಇಲ್ಲೂ ಇದೀನಿ. ನನ್ಗೆ ಅಷ್ಟು ಫ್ರೀಡಮ್ ಇದೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಮಗ್ ಬಹಳ ಟಾರ್ಚರ್ ಕೊಡ್ತಾ ಇದ್ರಲ್ಲ, ನೀವ್ ಹೇಳಿ ಅಮ್ಮ. ಹೇಳಮ್ಮ. ಅಷ್ಟೇ, ಏನು ಇಲ್ಲ, ತುಂಬಾ ಖುಷಿಯಾಗಿದ್ದೀನಿ. ಅದೇ ತರ ಸೊಸೆ ತರ ಯಾವ್ದು ಟ್ರೀಟ್ ಮಾಡಿಲ್ಲ, ಮಗಳ ತರನೇ ಟ್ರೀಟ್ ಮಾಡಿದ್ದಾರೆ. ಅತ್ತೇನಕ್ಕಿಂತ ಅಮ್ಮನ್ ತರ ಸಖತ್ ಇಷ್ಟ ಅಮ್ಮ ಅಂತಂದ್ರೆ ಅಷ್ಟೇ. ಐ ಲವ್ ಯು ಅಮ್ಮ. ಇದೇ ಬಿಸಿಲು ಏನಾದ್ರು ಕೊಡಕ್ ಇಷ್ಟ ಪಡ್ತೀರಾ? ಕಬಾಬ್ ಕೊಡ್ತೀನಿ. ಕಬಾಬ್ ಕೊಡ್ತೀಯಾ? ಸರಿ ಆಯ್ತು, ಕೊಟ್ಬಿಡ ಮಾ. ಸರಿ, ನೀನ್ ಇಷ್ಟ ಪಡೋ ಜಾಗದಿಂದ ತಂದವಳೆ, ಆಯ್ತಾ? ನಿಮ್ಗಿದು ತುಂಬಾ ಇಷ್ಟ ಆಗತ್ತೆ. ಹೌದಾ? ವಿಂಗ್ಸ್ ಅಲ್ಲ, ಲಾಲಿಪಾಪ್ ನೋಡಿ. ಏನಲ್ಲೋ ಮೇಲೆ ಇಟ್ಕೊಂಡು ಓಪನ್ ಮಾಡಿ. ಪಪ್ಪಿ ಯಾಕಂದು ಗೊತ್ತಿಲ್ಲ, ಈ ಕಬಾಬ್ ಎಲ್ಲಿ ಸಿಗುತ್ತೆ ಅಂತ. ನಾವು ನೋಡ್ಕೊಂಡು ಬಂದಿದ್ವಿ. ಪಪ್ಪಿ ಯಾಕಂಗೆ ಇನ್ನೂ ಐಡಿಯಾ ಅಮ್ಮ. ಇಬ್ರು ಸೊಸೆದಿರವ್ರ ಬಾಯಿ ಬಡದ್ ಬಾಯಿ ಹಾಕ್ಬಿಟ್ಟು
ಎಸ್ 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 ತುಂಬಾ ಖುಷಿ ಆಯ್ತು ಮಗ್ನೆ, ಸೂಪರ್ ಖುಷಿ ಆಯ್ತು ನನ್ಗೆ. ಮಗನೇ ಅಲ್ಲ ಸೊಸೆ ಸೊಸೆ ತಿರ್ಗ ಹೇಳ್ಬೇಕಾ? ಇಷ್ಟೊತ್ತು ಟಾರ್ಚರ್ ಕೊಟ್ಟವ್ರು ನನ್ಗೆ. ತುಂಬಾ ಖುಷಿ ಆಯ್ತು ಕಣ್ರಮ್ಮ, ನನ್ಗೆ ತುಂಬಾ ಖುಷಿ ಆಯ್ತು. ಹಾಕ್ರಮ್ಮ, ಬಲ್ಗೈಗೆ ಹಾಕ್ರಮ್ಮ. ಆಗತ್ತೆ, ಆಗಲ್ಲ ಅನ್ಕೊಂಡಿದ್ದೆ. ಸೈಜು ಎಲ್ಲಿಮ್ಮ ತೋರ್ಸಿ? ಓಕೆ. ಎಸ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಖುಷಿ 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 ಖುಷಿ. ಕಬಾಬು ಕಬಾಬು, ಎಸ್ ಕಬಾಬ್. ನನ್ಗೆ ಏನು ತಂದ್ಕೊಟ್ಟಿಲ್ಲ ಅವರು, ಕಬಾಬ್ ಕೊಡ್ಸವ್ರೆ. ಕಬಾಬ್ ಇಷ್ಟವಾದ ಕಬಾಬ್ ತಂದ್ಕೊಟ್ಟವ್ರೆ. ಅದಕ್ಕೆ ನನ್ ಆ ಕಬಾಬ್ನೇ ಕೈಗೆ ಹಾಕೊಂಡ್ಬಿಟ್ಟಿದೀನಿ. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು, ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ವೆರಿ ಗುಡ್. ನಾನ್ ನಿನ್ಗೆ ದೊಡ್ಡ ಮಗಳಲ್ವಾ, ಅದಕ್ಕೆ. ಓಕೆ ಓಕೆ, ರೀಲ್ಸ್ ರಾಣಿ ಆಗಿರೋದ್ರಿಂದ ನಿಮ್ಮ ಅಮ್ಮನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಒಂದ್ ಎರಡು ಮಾತು. ರೀಲ್ಸ್ ರಾಣಿ ಆಗಿರೋದ್ರಿಂದ ನಮ್ಮ ಅಮ್ಮನ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಕಷ್ಟದಲ್ಲೂ ನಮ್ಮನ್ನ ಕೈ ಬಿಡದಿರ ನೋಡ್ಕೊಂಡಿದ್ದಾರೆ. ಈಗ್ಲೂ ನಾವೆಲ್ಲ ಸೇರ್ಕೊಂಡು ನಮ್ಮಮ್ಮನ ಹಂಗೆ ನೋಡ್ಕೊತಾ ಇದೀವಿ. ಚಿನ್ನಮ್ಮ ಏನಾರು ಹೇಳೋದಿದ್ಯಾ? ಏನಿಲ್ಲ, ಅಜ್ಜಿ ಹಿಂಗೆ ವಿಡಿಯೋಸ್ ಮಾಡ್ಕೊಂಡು ಬೆಳಿತಾ ಇರೋದ್ ನೋಡಕ್ ಖುಷಿ ಆಗ್ತಿದೆ ಅಷ್ಟೇ. ಅಜ್ಜಿ ನಾನ್ ನಿನ್ ನೋಡ್ಕೊಂಡಿಲ್ವಾ ಚಿಕ್ಕ ವಯಸ್ಸಿಂದ? ಅದನ್ನ ಹೇಳು, ಹಂಗಂತ ಹೇಳು. ನಮ್ಮ ಅಜ್ಜಿ ನಾನ್ ಸಾಕತ್ತು ಇಷ್ಟೇ ದೊಡ್ಡವಳಾಗಿದ್ದೀನಿ. ಅಲ್ಲಿ ಸೈಕಲ್ ಪಕ್ಕದಲ್ಲಿ ನೈಟ್ ಟೈಮ್ ಅಲ್ಲಿ ಅವರೇ ನೋಡಿ ತಂದಿ ಚಿಕ್ಕ ಹುಡುಗಿ ಹಾಗೆಲ್ಲ ನೋಡಿದ್ಯಲ್ಲ ಅಂತ ಹೇಳು, ಚಿಕ್ಕ ಹುಡುಗಿಯಿಂದಾನು. ಸೂಪರ್ ಖುಷಿ. ಓಕೆ. ತಗೊಂಬರು. ಇಲ್ಲ ಇಲ್ಲ, ಅಮ್ಮಂಗ್ ಕೊಡು, ಅಮ್ಮ ತಿನ್ಸ್ಲಿ ನಮ್ಮಿಬ್ರಿಗೆ, ಸಾಕು. ಅಮ್ಮಂಗ್ ಏನ್ ಬೇಡ. ಹ್ಞೂ ಕಣಪ್ಪ, ನಾನು ಬೇಡ. ಹಾ, ತಿನ್ಸ ದೊಡ್ಡ ಮಗಂಗ್ ತಿನ್ಸ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ಥ್ಯಾಂಕ್ ಯು, ಐ ಲವ್ ಯು. ಆರ್ಥಿಕ ಥ್ಯಾಂಕ್ ಶುಭಾಶಯಗಳು ಯು, ಐ ಲವ್ ಯು, ಐ ಲವ್ ಯು. ನಮ್ ಬಗ್ಗೆ ಏನ್ ಅನ್ಸುತ್ತೆ ನಿನಗೆ? ನಿಮ್ ಬಗ್ಗೆ ನನಗೆ ತುಂಬಾ ಖುಷಿ ಆಗಿರೋದೇನಂದ್ರೆ, ನನ್ನ ಯಾವ ನೋವುಗುನು ಸಿಕ್ತಿಲ್ಲ. ನೀವು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರಿ. 3 ಜನ ಗಂಡ್ಮಕ್ಳುನು, ಹಾ 3 ಜನ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಂಡವ್ರೆ. ನಮ್ಮ ಮಕ್ಕಳ ಬಗ್ಗೆ ನಾನು ಹೇಳ್ಕೊಳ್ಳೋ ಅಂತದಿಲ್ಲ. ಖುಷಿ ಆಗಿದೆ, ಸಂತೋಷ ಆಗಿದೆ. ಹೌದಾ? ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಬೈದು ವಿಡಿಯೋ ಮಾಡಿಸ್ತಾನೆ. ಆದ್ರೆ ಜನಗಳು ನನ್ನ ಅಷ್ಟೇ ಪ್ರೀತಿಸವ್ರೆ. ಆ ವಿಡಿಯೋ ನೋಡಿ ಚೆನ್ನಾಗಿ ಆಕ್ಟ್ ಮಾಡಿದಿ ಕಣಮ್ಮ ಅಂತ ಹೇಳ್ತಾರೆ. ಅದು ತುಂಬಾ ಖುಷಿ. ಅದಕ್ಕೆಲ್ಲ ಕಾರಣ ಮಧುಸೂದನ್ ಮರು. ಅಲ್ಲ, ನಾನ್ ಹೇಳೋದು, ನೀನ್ ಇವಾಗ ಆತರ ಬಯಸ್ಕೊಂಡಿದ್ಕೆ ಅಷ್ಟೊಂದ್ ಜನ ನಿನ್ನ ಹರಿಸಿ ಹಾರೈಸ್ತಾ ಇರೋದು. ಅದಕ್ಕೇನೆ ನಾನು ಆಕ್ಟ್ ಚೆನ್ನಾಗ್ ಮಾಡಿದೀನಿ ಅಂತಾನೆ ಹಾರೈಸ್ತಿರೋದು. ನೀನ್ ಹೇಳಿಲ್ಲ ಅಂದಿರೋ ನಾನೆಲ್ಲ ಆಕ್ಟ್ ಮಾಡ್ತೀನಿ. ಇಲ್ಲ ಇಲ್ಲ, ಅದೆಲ್ಲ ಓಕೆ, ನಿನ್ ಟ್ಯಾಲೆಂಟ್ ಇದು, ನಿನ್ ಟ್ಯಾಲೆಂಟ್. ಹ್ಯಾಪಿ ಬರ್ಡೇ ಅಲ್ಲಪ್ಪ. ಹ್ಯಾಪಿ ಬರ್ಡೇ ಟು ಇವನು ನನ್ನ ಚಿಕ್ಕ ಮಗ, ಅವನು ದೊಡ್ಡ ಮಗ. ಮುತ್ತಂತ ಮಕ್ಕಳು ಕೊಟ್ಟಿದ್ದೀರಿ ನನಗೆ, ಮೊಮ್ಮಕ್ಕಳು, ಮುತ್ತಂತ ಮೊಮ್ಮಕ್ಕಳು. ನನ್ಗೆ ಇಷ್ಟ ಮಾಡ್ತಾನೆ ನನ್ನ ಮೊಮ್ಮಗ. ಮಾಡುವ ನಗಬೇಕು ನನಗೆ ಮುತ್ತ ಕೊಡು. ಹಂಗೆ
ನನ್ನನ್ನು ಪ್ರೀತಿಸೋ ಎಲ್ಲಾ ಹೃದಯಗಳಿಗೂ ನನ್ನ ನಮಸ್ಕಾರಗಳು. ಈ ವರ್ಷ ನನಗೆ ತುಂಬಾ ವಿಶೇಷ ಅನ್ನಿಸ್ತು. ಯಾಕೆ ಅಂದ್ರೆ ಹೋದ ವರ್ಷ ನಾನು ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದಾಗ ನನ್ನ ಮಕ್ಕಳು ಮಾತ್ರ ನನಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ರು. ಅಷ್ಟಲ್ಲದೆ ಬೇರೆ ಇನ್ಯಾರೂ ನನ್ಗೆ ತಿಳಿಸಿರ್ಲಿಲ್ಲ. ಈಗ ನನಗೆ ನೂರಾರು ಮಕ್ಕಳು ನನಗೆ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿದ್ದಾರೆ. ಇದನ್ನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಅನ್ಸುತ್ತೆ, ತುಂಬಾ ಸಂತೋಷನೂ ಆಗಿದೆ ನನಗೆ. ಆದ್ರೆ ನಿಮ್ಗೂ ನಾನು ಹೇಳೋದೇನಂದ್ರೆ, ನೀವು ಆರೋಗ್ಯವಾಗಿರ್ಬೇಕು, ನೂರು ಆಯುಸ್ಸಿರ್ಬೇಕು ನಿಮ್ಗೆ, ನಿಮ್ ಮನೆ ಸಂಸಾರ ಚೆನ್ನಾಗಿರ್ಲಿ, ನೀವೆಲ್ಲರೂ ಚೆನ್ನಾಗಿರಿ. ನಿಮ್ಗೂ ನಾನು ಹಾರೈಸೋದಿದೇನೆ, ನಿಮ್ ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ ಆಯುಸ್ಸಿರ್ಲಿ ಅಂತ ಬೇಡ್ಕೊಂತ ಇದ್ದೀನಿ. ನೀವು ತೋರಿಸ್ತಾರೋ ಈ ಪ್ರೀತಿಗೆ ನಾನು ಯಾವತ್ತೂ ನಿಮ್ಗೆ ಚಿರಋಣಿಯಾಗಿರ್ತೀನಪ್ಪ. ಇದೇ ತರನೇ ನೀವು ಪ್ರೀತಿ ತೋರಿಸಿ, ನಿಮ್ಮ ಆಶೀರ್ವಾದನೂ ನನಗ್ ಬೇಕು. ಮುಂದೆ ನಾವು ನಿಮ್ಗೆ ಇಷ್ಟವಾಗುವಂತ ವಿಡಿಯೋಗಳನ್ನ ಮಾಡ್ತೀವಿ. ಹೀಗೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.